ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಪ್ರಕರಣದ ಹಿನ್ನೆಲೆ ನಟ ದರ್ಶನ್ ಸಲ್ಲಿಸಿದ್ದ ಜಾಮೀನು ಅರ್ಜಿಯನ್ನ ಇಂದು ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ಇವತ್ತಿನಿಂದ 1 ವರ್ಷದ ಕಾಲಮಿತಿಯೊಳಗೆ ಪ್ರಕರಣದ ವಿಚಾರಣೆಯಲ್ಲಿ ಯಾವುದೇ ಮುನ್ನಡೆಯಾಗದಿದ್ದಲ್ಲಿ ಜಾಮೀನಿಗೆ ಅರ್ಜಿ ಸಲ್ಲಿಸಬಹುದು. ಅಲ್ಲಿ ತನಕ ಕೂಡ ಜಾಮೀನು ನೀಡೋದಕ್ಕೆ ಸಾಧ್ಯವಿಲ್ಲ. ಅಲ್ಲದೆ ವಿಚಾರಣಾಧೀನ ಕೈದಿ ದರ್ಶನ್ಗೆ ಜೈಲಿನಲ್ಲಿ ಅಗತ್ಯ ಮೂಲಸೌಕರ್ಯ ಕಲ್ಪಿಸುವಂತೆ ಕೋರ್ಟ್ ಆದೇಶಿಸಿದೆ. ಹಾಗಾದ್ರೆ ಸುಪ್ರೀಂ ಕೋರ್ಟ್ ವಿಚಾರಣೆಯ ಪ್ರಮುಖ ಅಂಶಗಳೇನು ನೋಡ್ಕೊಂಡು ಬರೋಣ ಬನ್ನಿ. ಸುಪ್ರೀಂ ಕೋರ್ಟ್ನಲ್ಲಿ ನಟ ದರ್ಶನ್ಗೆ ಭಾರಿ ಹಿನ್ನಡೆ. ದರ್ಶನ್ಗೆ ಇನ್ನು 1 ವರ್ಷ ಸಿಗಲ್ಲ ಜಾಮೀನು. ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲು ಸೇರಿ ಈಗಾಗಲೇ 1 ವರ್ಷ 11 ತಿಂಗಳು ಕಳೆದಿದ್ದಾರೆ. ಆದರೆ ಇನ್ನೂ 1 ವರ್ಷ ಕೊಲೆ ಆರೋಪಿ ದರ್ಶನ್ ಜೈಲಲ್ಲೇ ಕಾಲ ಕಳೆಯುವುದು ಪಕ್ಕಾ ಎನ್ನಲಾಗಿದೆ. ಹೇಗಾದರೂ ಮಾಡಿ ಜೈಲಿನಿಂದ ಹೊರಗೆ ಬಂದ್ರೆ ಸಾಕು ಎನ್ನುತ್ತಿರುವ ದರ್ಶನ್ ಸುಪ್ರೀಂ ಕೋರ್ಟ್ಗೆ ಜಾಮೀನು ಅರ್ಜಿ ಸಲ್ಲಿಸಿದ್ರು. ಜೈಲಿನಲ್ಲಿ ನನಗೆ ಮೂಲಸೌಕರ್ಯದ ಸಮಸ್ಯೆ ಇದೆ, ಅಲ್ಲದೆ ಜೊತೆಗಿರುವ ಖೈದಿಗಳು ಚುಚ್ಚಿ ಮಾತನಾಡುತ್ತಾರೆ, ಮುಖ್ಯವಾಗಿ ಕಾರಾಗೃಹದ ಅಧಿಕಾರಿಗಳು ತಮ್ಮ ಜೊತೆಯಲ್ಲಿ ಕೆಟ್ಟದಾಗಿ ವರ್ತಿಸುತ್ತಾರೆ ಅನ್ನೋ ಕಾರಣಗಳನ್ನ ಜಾಮೀನು ಅರ್ಜಿಯಲ್ಲಿ ಉಲ್ಲೇಖಿಸಿದ್ರು. ಈಗ ದರ್ಶನ್ ರವರು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪೆಟಿಷನ್ ಹಾಕಿದ್ದಾರೆ. ನನಗೆ ಸವಲತ್ತಿಲ್ಲ, ಡಿಲೇ ಆಗ್ತಾ ಇದೆ, ಸಾಕ್ಷಿಗಳನ್ನ ಎಲ್ಲರನ್ನೂ ಕರೆದು ವಿಚಾರಣೆ ಮಾಡ್ತಾ ಇಲ್ಲ, ಡಿಲೇ ಎಂದು ಹಾಕಿದ್ದಾರೆ. ಇವತ್ತು ಒಂದು ಆದೇಶ ಆಗಿದೆ, ಅಂದರೆ ಬೇಲ್ ಕೊಟ್ಟಿಲ್ಲ. ಬಟ್ ಒಂದು ಅನುಕೂಲ ಏನಾಗಿದೆ ಅಂದರೆ 1 ವರ್ಷದಲ್ಲಿ ಪ್ರಮುಖ ಸಾಕ್ಷಿಗಳು ಅಂದರೆ ಸ್ಟಾರ್ ವಿಟ್ನೆಸಸ್ 60 ಜನರನ್ನು ನೀವು ಎಕ್ಸಾಮಿನ್ ಮಾಡಲೇಬೇಕು. ಹಾಗಿಲ್ಲ ಅಂದರೆ ನೀವು ಬೇಲ್ ಪೆಟಿಷನ್ ಹಾಕ್ಬೋದು ಅಂದು ಒಂದು ಲಿಬರ್ಟಿ ಕೊಟ್ಟಿದ್ದಾರೆ, ಅದು ಅನುಕೂಲ. ದರ್ಶನ್ ಪರ ವಕೀಲರು ಸಲ್ಲಿಸಿದಂತ ಜಾಮೀನು ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸಿದೆ. ಪ್ರಕರಣದಲ್ಲಿ 2ನೇ ಆರೋಪಿಯಾಗಿರುವ ದರ್ಶನ್ಗೆ ಇಷ್ಟು ಬೇಗ ಪ್ರಕರಣದಲ್ಲಿ ಜಾಮೀನು ನೀಡಲು ಸಾಧ್ಯವಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೆ. ಅಲ್ಲದೆ ಮುಂದಿನ 1 ವರ್ಷದ ಅವಧಿಯಲ್ಲಿ ಬಾಕಿ ಇರುವ 60 ಮಂದಿ ಸಾಕ್ಷಿದಾರರನ್ನ ವಿಚಾರಣೆ ನಡೆಸಬೇಕು. ಹಾಗೊಂದು ವೇಳೆ ಮುಂದಿನ 1 ವರ್ಷದ ಅವಧಿಯೊಳಗೆ ವಿಚಾರಣೆಯಲ್ಲಿ ಯಾವುದೇ ಪ್ರಗತಿ ಆಗದೇ ಇದ್ದ ಪಕ್ಷದಲ್ಲಿ ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಬಹುದು ಅಂತ ಸುಪ್ರೀಂ ಕೋರ್ಟ್ನ ಜೆಬಿ ಪಾರ್ಧಿವಾಲ ನೇತೃತ್ವದ ನ್ಯಾಯಪೀಠ ನಿರ್ದೇಶಿಸಿದೆ. ಲೈಟ್ ಅಟ್ ದ ಎಂಡ್ ಆಫ್ ದ ಟನಲ್ಲು ಕತ್ತಲಿರುತ್ತೆ. ಟನಲ್ ಬಿಟ್ಟು ಹೊರಗೆ ಬಂದರೆ ಬೆಳಕು ಕಾಣುತ್ತೆ. ಅದು ಇಂಡೆಫಿನೆಟ್ ಆಗಿತ್ತು. ಟನಲಲ್ಲಿ ಇದ್ದು ಕತ್ತಲು ಬೆಳಕು ಎಲ್ಲಿ ಸಿಗುತ್ತೆ ಅಂದು. ಈಗ 1 ವರ್ಷ ಆದಮೇಲೆ ಬೆಳಕು ಸಿಕ್ಕುವ ಅವಕಾಶ ಕೊಟ್ಟಿದ್ದಾರೆ. ಮತ್ತು ಈ ಕ್ಯಾನ್ ರಿನ್ಯೂ ಇಸ್ ಬೇಲ್ ಆಫ್ಟರ್ 1 ಇಯರ್ ಅನ್ನೋದು ಬಂದಿದೆ. ಈಗಾಗಲೇ ದರ್ಶನ್ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ ಒಂದಷ್ಟು ಜನ ಸಾಕ್ಷ್ಯದಾರರನ್ನ ಕ್ರಾಕ್ಸ್ ಎಕ್ಸಾಮಿನ್ ಮಾಡಿದ್ದಾರೆ. ಆದರೆ ಇನ್ನೂ 60ಕ್ಕೂ ಹೆಚ್ಚು ಸಾಕ್ಷ್ಯದಾರಗಳನ್ನ ವಿಚಾರಣೆ ಮಾಡುವುದು ಬಾಕಿ ಇದೆ. ಇದು ದರ್ಶನ್ಗೆ ಒಂದು ಕಡೆ 1 ವರ್ಷ ಬೇಲ್ ಸಿಗಲ್ಲ ಅನ್ನೋದು ಆದರೆ ಮತ್ತೊಂದು ಕಡೆ 1 ವರ್ಷದೊಳಗೆ ಪ್ರಕರಣ ವಿಚಾರಣೆ ಮುಗಿಯದಿದ್ರೆ ದರ್ಶನ್ಗೆ ಮತ್ತೆ ಬೇಲ್ ಸಿಗುವ ಸಾಧ್ಯತೆ ದಟ್ಟವಾಗಿದೆ. ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಪ್ರಕರಣದ ಹಿನ್ನೆಲೆ ನಟ ದರ್ಶನ್ ಸಲ್ಲಿಸಿದ್ದ ಜಾಮೀನು ಅರ್ಜಿಯನ್ನ ಇಂದು ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ಇವತ್ತಿನಿಂದ 1 ವರ್ಷದ ಕಾಲಮಿತಿಯೊಳಗೆ ಪ್ರಕರಣದ ವಿಚಾರಣೆಯಲ್ಲಿ ಯಾವುದೇ ಮುನ್ನಡೆಯಾಗದಿದ್ದಲ್ಲಿ ಜಾಮೀನಿಗೆ ಅರ್ಜಿ ಸಲ್ಲಿಸಬಹುದು. ಅಲ್ಲಿ ತನಕ ಕೂಡ ಜಾಮೀನು ನೀಡೋದಕ್ಕೆ ಸಾಧ್ಯವಿಲ್ಲ. ಅಲ್ಲದೆ ವಿಚಾರಣಾಧೀನ ಕೈದಿ ದರ್ಶನ್ಗೆ ಜೈಲಿನಲ್ಲಿ ಅಗತ್ಯ ಮೂಲಸೌಕರ್ಯ ಕಲ್ಪಿಸುವಂತೆ ಕೋರ್ಟ್ ಆದೇಶಿಸಿದೆ. ಹಾಗಾದ್ರೆ ಸುಪ್ರೀಂ ಕೋರ್ಟ್ ವಿಚಾರಣೆಯ ಪ್ರಮುಖ ಅಂಶಗಳೇನು ನೋಡ್ಕೊಂಡು ಬರೋಣ ಬನ್ನಿ. ಸುಪ್ರೀಂ ಕೋರ್ಟ್ನಲ್ಲಿ ನಟ ದರ್ಶನ್ಗೆ ಭಾರಿ ಹಿನ್ನಡೆ. ದರ್ಶನ್ಗೆ ಇನ್ನು 1 ವರ್ಷ ಸಿಗಲ್ಲ ಜಾಮೀನು. ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲು ಸೇರಿ ಈಗಾಗಲೇ 1 ವರ್ಷ 11 ತಿಂಗಳು ಕಳೆದಿದ್ದಾರೆ. ಆದರೆ ಇನ್ನೂ 1 ವರ್ಷ ಕೊಲೆ ಆರೋಪಿ ದರ್ಶನ್ ಜೈಲಲ್ಲೇ ಕಾಲ ಕಳೆಯುವುದು ಪಕ್ಕಾ ಎನ್ನಲಾಗಿದೆ. ಹೇಗಾದರೂ ಮಾಡಿ ಜೈಲಿನಿಂದ ಹೊರಗೆ ಬಂದ್ರೆ ಸಾಕು ಎನ್ನುತ್ತಿರುವ ದರ್ಶನ್ ಸುಪ್ರೀಂ ಕೋರ್ಟ್ಗೆ ಜಾಮೀನು ಅರ್ಜಿ ಸಲ್ಲಿಸಿದ್ರು. ಜೈಲಿನಲ್ಲಿ ನನಗೆ ಮೂಲಸೌಕರ್ಯದ ಸಮಸ್ಯೆ ಇದೆ, ಅಲ್ಲದೆ ಜೊತೆಗಿರುವ ಖೈದಿಗಳು ಚುಚ್ಚಿ ಮಾತನಾಡುತ್ತಾರೆ, ಮುಖ್ಯವಾಗಿ ಕಾರಾಗೃಹದ ಅಧಿಕಾರಿಗಳು ತಮ್ಮ ಜೊತೆಯಲ್ಲಿ ಕೆಟ್ಟದಾಗಿ ವರ್ತಿಸುತ್ತಾರೆ ಅನ್ನೋ ಕಾರಣಗಳನ್ನ ಜಾಮೀನು ಅರ್ಜಿಯಲ್ಲಿ ಉಲ್ಲೇಖಿಸಿದ್ರು. ಈಗ ದರ್ಶನ್ ರವರು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪೆಟಿಷನ್ ಹಾಕಿದ್ದಾರೆ. ನನಗೆ ಸವಲತ್ತಿಲ್ಲ, ಡಿಲೇ ಆಗ್ತಾ ಇದೆ, ಸಾಕ್ಷಿಗಳನ್ನ ಎಲ್ಲರನ್ನೂ ಕರೆದು ವಿಚಾರಣೆ ಮಾಡ್ತಾ ಇಲ್ಲ, ಡಿಲೇ ಎಂದು ಹಾಕಿದ್ದಾರೆ. ಇವತ್ತು ಒಂದು ಆದೇಶ ಆಗಿದೆ, ಅಂದರೆ ಬೇಲ್ ಕೊಟ್ಟಿಲ್ಲ.
ಬಟ್ ಒಂದು ಅನುಕೂಲ ಏನಾಗಿದೆ ಅಂದರೆ 1 ವರ್ಷದಲ್ಲಿ ಪ್ರಮುಖ ಸಾಕ್ಷಿಗಳು ಅಂದರೆ ಸ್ಟಾರ್ ವಿಟ್ನೆಸಸ್ 60 ಜನರನ್ನು ನೀವು ಎಕ್ಸಾಮಿನ್ ಮಾಡಲೇಬೇಕು. ಹಾಗಿಲ್ಲ ಅಂದರೆ ನೀವು ಬೇಲ್ ಪೆಟಿಷನ್ ಹಾಕ್ಬೋದು ಅಂದು ಒಂದು ಲಿಬರ್ಟಿ ಕೊಟ್ಟಿದ್ದಾರೆ, ಅದು ಅನುಕೂಲ. ದರ್ಶನ್ ಪರ ವಕೀಲರು ಸಲ್ಲಿಸಿದಂತ ಜಾಮೀನು ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸಿದೆ. ಪ್ರಕರಣದಲ್ಲಿ 2ನೇ ಆರೋಪಿಯಾಗಿರುವ ದರ್ಶನ್ಗೆ ಇಷ್ಟು ಬೇಗ ಪ್ರಕರಣದಲ್ಲಿ ಜಾಮೀನು ನೀಡಲು ಸಾಧ್ಯವಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೆ. ಅಲ್ಲದೆ ಮುಂದಿನ 1 ವರ್ಷದ ಅವಧಿಯಲ್ಲಿ ಬಾಕಿ ಇರುವ 60 ಮಂದಿ ಸಾಕ್ಷಿದಾರರನ್ನ ವಿಚಾರಣೆ ನಡೆಸಬೇಕು. ಹಾಗೊಂದು ವೇಳೆ ಮುಂದಿನ 1 ವರ್ಷದ ಅವಧಿಯೊಳಗೆ ವಿಚಾರಣೆಯಲ್ಲಿ ಯಾವುದೇ ಪ್ರಗತಿ ಆಗದೇ ಇದ್ದ ಪಕ್ಷದಲ್ಲಿ ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಬಹುದು ಅಂತ ಸುಪ್ರೀಂ ಕೋರ್ಟ್ನ ಜೆ.ಬಿ. ಪಾರ್ಧಿವಾಲ ನೇತೃತ್ವದ ನ್ಯಾಯಪೀಠ ನಿರ್ದೇಶಿಸಿದೆ. ಸೊ ಲೈಟ್ ಅಟ್ ದ ಎಂಡ್ ಆಫ್ ದ ಟನಲ್ಲು ಕತ್ತಲಿರುತ್ತೆ. ಟನಲ್ ಬಿಟ್ಟು ಹೊರಗೆ ಬಂದರೆ ಬೆಳಕು ಕಾಣುತ್ತೆ. ಅದು ಇಂಡೆಫಿನೆಟ್ ಆಗಿತ್ತು. ಟನಲಲ್ಲಿ ಇದ್ದು ಕತ್ತಲು ಬೆಳಕು ಎಲ್ಲಿ ಸಿಗುತ್ತೆ ಅಂದು. ಈಗ 1 ವರ್ಷ ಆದಮೇಲೆ ಬೆಳಕು ಸಿಕ್ಕುವ ಅವಕಾಶ ಕೊಟ್ಟಿದ್ದಾರೆ. ಮತ್ತು ಈ ಕ್ಯಾನ್ ರಿನ್ಯೂ ಇಸ್ ಬೇಲ್ ಆಫ್ಟರ್ 1 ಇಯರ್ ಅನ್ನೋದು ಬಂದಿದೆ. ಈಗಾಗಲೇ ದರ್ಶನ್ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ ಒಂದಷ್ಟು ಜನ ಸಾಕ್ಷ್ಯದಾರರನ್ನ ಕ್ರಾಸ್ ಎಕ್ಸಾಮಿನ್ ಮಾಡಿದ್ದಾರೆ. ಆದರೆ ಇನ್ನೂ 60ಕ್ಕೂ ಹೆಚ್ಚು ಸಾಕ್ಷ್ಯದಾರಗಳನ್ನ ವಿಚಾರಣೆ ಮಾಡುವುದು ಬಾಕಿ ಇದೆ. ಇದು ದರ್ಶನ್ಗೆ ಒಂದು ಕಡೆ 1 ವರ್ಷ ಬೇಲ್ ಸಿಗಲ್ಲ ಅನ್ನೋದು ಆದರೆ ಮತ್ತೊಂದು ಕಡೆ 1 ವರ್ಷದೊಳಗೆ ಪ್ರಕರಣ ವಿಚಾರಣೆ ಮುಗಿಯದಿದ್ರೆ ದರ್ಶನ್ಗೆ ಮತ್ತೆ ಬೇಲ್ ಸಿಗುವ ಸಾಧ್ಯತೆ ದಟ್ಟವಾಗಿದೆ. ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಪ್ರಕರಣದ ಹಿನ್ನೆಲೆ ನಟ ದರ್ಶನ್ ಸಲ್ಲಿಸಿದ್ದ ಜಾಮೀನು ಅರ್ಜಿಯನ್ನ ಇಂದು ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ಇವತ್ತಿನಿಂದ 1 ವರ್ಷದ ಕಾಲಮಿತಿಯೊಳಗೆ ಪ್ರಕರಣದ ವಿಚಾರಣೆಯಲ್ಲಿ ಯಾವುದೇ ಮುನ್ನಡೆಯಾಗದಿದ್ದಲ್ಲಿ ಜಾಮೀನಿಗೆ ಅರ್ಜಿ ಸಲ್ಲಿಸಬಹುದು. ಅಲ್ಲಿ ತನಕ ಕೂಡ ಜಾಮೀನು ನೀಡೋದಕ್ಕೆ ಸಾಧ್ಯವಿಲ್ಲ. ಅಲ್ಲದೆ ವಿಚಾರಣಾಧೀನ ಕೈದಿ ದರ್ಶನ್ಗೆ ಜೈಲಿನಲ್ಲಿ ಅಗತ್ಯ ಮೂಲ ಸೌಕರ್ಯ ಕಲ್ಪಿಸುವಂತೆ ಕೋರ್ಟ್ ಆದೇಶಿಸಿದೆ. ಹಾಗಾದ್ರೆ ಸುಪ್ರೀಂ ಕೋರ್ಟ್ ವಿಚಾರಣೆಯ ಪ್ರಮುಖ ಅಂಶಗಳೇನು ನೋಡ್ಕೊಂಡು ಬರೋಣ ಬನ್ನಿ. ಸುಪ್ರೀಂ ಕೋರ್ಟ್ನಲ್ಲಿ ನಟ ದರ್ಶನ್ಗೆ ಭಾರಿ ಹಿನ್ನಡೆ. ದರ್ಶನ್ಗೆ ಇನ್ನು 1 ವರ್ಷ ಸಿಗಲ್ಲ ಜಾಮೀನು. ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲು ಸೇರಿ ಈಗಾಗಲೇ 1 ವರ್ಷ 11 ತಿಂಗಳು ಕಳೆದಿದ್ದಾರೆ. ಆದರೆ ಇನ್ನೂ 1 ವರ್ಷ ಕೊಲೆ ಆರೋಪಿ ದರ್ಶನ್ ಜೈಲಲ್ಲೇ ಕಾಲ ಕಳೆಯುವುದು ಪಕ್ಕಾ ಎನ್ನಲಾಗಿದೆ. ಹೇಗಾದರೂ ಮಾಡಿ ಜೈಲಿನಿಂದ ಹೊರಗೆ ಬಂದ್ರೆ ಸಾಕು ಎನ್ನುತ್ತಿರುವ ದರ್ಶನ್ ಸುಪ್ರೀಂ ಕೋರ್ಟ್ಗೆ ಜಾಮೀನು ಅರ್ಜಿ ಸಲ್ಲಿಸಿದ್ರು. ಜೈಲಿನಲ್ಲಿ ನನಗೆ ಮೂಲಸೌಕರ್ಯದ ಸಮಸ್ಯೆ ಇದೆ, ಅಲ್ಲದೆ ಜೊತೆಗಿರುವ ಖೈದಿಗಳು ಚುಚ್ಚಿ ಮಾತನಾಡುತ್ತಾರೆ, ಮುಖ್ಯವಾಗಿ ಕಾರಾಗೃಹದ ಅಧಿಕಾರಿಗಳು ತಮ್ಮ ಜೊತೆಯಲ್ಲಿ ಕೆಟ್ಟದಾಗಿ ವರ್ತಿಸುತ್ತಾರೆ ಅನ್ನೋ ಕಾರಣಗಳನ್ನ ಜಾಮೀನು ಅರ್ಜಿಯಲ್ಲಿ ಉಲ್ಲೇಖಿಸಿದ್ರು. ಈಗ ದರ್ಶನ್ ರವರು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪೆಟಿಷನ್ ಹಾಕಿದ್ದಾರೆ. ನನಗೆ ಸವಲತ್ತಿಲ್ಲ, ಡಿಲೇ ಆಗ್ತಾ ಇದೆ, ಸಾಕ್ಷಿಗಳನ್ನ ಎಲ್ಲರನ್ನೂ ಕರೆದು ವಿಚಾರಣೆ ಮಾಡ್ತಾ ಇಲ್ಲ, ಡಿಲೇ ಎಂದು ಹಾಕಿದ್ದಾರೆ. ಇವತ್ತು ಒಂದು ಆದೇಶ ಆಗಿದೆ, ಅಂದರೆ ಬೇಲ್ ಕೊಟ್ಟಿಲ್ಲ. ಬಟ್ ಒಂದು ಅನುಕೂಲ ಏನಾಗಿದೆ ಅಂದರೆ 1 ವರ್ಷದಲ್ಲಿ ಪ್ರಮುಖ ಸಾಕ್ಷಿಗಳು ಅಂದರೆ ಸ್ಟಾರ್ ವಿಟ್ನೆಸಸ್ 60 ಜನರನ್ನು ನೀವು ಎಕ್ಸಾಮಿನ್ ಮಾಡಲೇಬೇಕು. ಹಾಗಿಲ್ಲ ಅಂದರೆ ನೀವು ಬೇಲ್ ಪೆಟಿಷನ್